ನೋಡ್ಕೋ ನೋಡಿ, ನಾನು ಇಷ್ಟು ಅನ್ನ ಹಾಕೊಂಡಿದ್ದೀನಿ. ಹಾಯ್, ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಬಂದು ನಾವು ಮೂವಿಗೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ತೆಲುಗು ಮೂವಿ ಚಿರಂಜೀವಿ ಮೂವಿಗೆ ಹೋಗೋಣ ಅಂದ್ಬಿಟ್ಟು ಎಲ್ಲರೂ ತುಂಬ ಚೆನ್ನಾಗೈತೆ ಅಂತವ್ರೆ. ಅದಕ್ಕೋಸ್ಕರ ನಾವು ಹೋಗಿ ನೋಡ್ಕೊಂಡ್ ಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ತುಂಬ ದಿವಸ ಆಯಿತು, ಅಂದರೆ ಮದುವೆಗೆ ಮುಂಚೆ ಹೋಗಿರೋದು ನಾವು ಮೂವಿಗೆ. ತಿರ್ಗಾ ನಾವು ಹೋಗೋಕ್ಕೆ ಆಗಲಿಲ್ಲ. ಇನ್ನು ಸುದೀಪ್ ಪಿಕ್ಚರ್ ಹೋಗ್ಬೇಕು, ಸುದೀಪ್ ಪಿಕ್ಚರು ನೋಡಬೇಕು. ಇವಾಗ ಚಿರಂಜೀವಿ ಪಿಕ್ಚರ್ಗೆ ಹೋಗಿ ಬರೋಣ. ಸುದೀಪ್ ಪಿಕ್ಚರ್ ನನ್ನ ಮಗಳು ಹೋಗಿ ನೋಡ್ಕೊಂಡ್ ಬಂದಿದ್ರು. ಇನ್ನು ಅವರು ತಿರ್ಗಾ 2ನೇ ಸಲ ಅಂದ್ಬಿಟ್ಟು ನಾವು ಇವಾಗ ಚಿರಂಜೀವಿ ಮೂವಿಗೆ ಹೋಗಿ ಬಂದು ಇನ್ನೊಂದು ವಾರ 15 ದಿವಸ ಬಿಟ್ಕೊಂಡು ಸುದೀಪ್ ಪಿಕ್ಚರ್ಗೆ ಹೋಗೋಣ ಅಂದ್ಬಿಟ್ಟಿದ್ವಿ. ಹೋಗಿ ನೋಡ್ಕೊಂಡ್ ಬರೋಣ ಇವತ್ತು ಅಂದ್ಬಿಟ್ಟು ಹೋಗ್ತಾ ಇದ್ವಿ. ರೆಡಿ ಆಗಿದ್ವಿ. ಇನ್ನು ನಮ್ಮ ಯಜಮಾನ್ರು ನನ್ನ ಮಗ ಬರಬೇಕು. ಬಂದಿದ ತಕ್ಷಣ ನಾವು ಹೋಗ್ಬೇಕು. ನಾವು ಹೋಗ್ತಾ ಇರೋದು ವೈಷ್ಣವಿಗೆ. ತುಂಬ ಎಲ್ಲ ಕಡೆ ಬುಕ್ಕಿಂಗ್ ಆಗ್ಬಿಟ್ಟಿದೆ. ನಮ್ಗೆ ಎಲ್ಲೂ ಅಂದರೆ ಎಲ್ಲ ಕಡೆ ನೋಡಿದ್ವಿ, ಎಲ್ಲ ಸೀಟ್ಗಳು ಇಲ್ಲಿ. ಅಂದರೆ ಮುಂಚೆನೇ ನಾವು ಹಿಂದಿನ ದಿವಸನೇ ನಾವು ಬುಕ್ ಮಾಡಬೇಕಾಗಿತ್ತು. ಇವತ್ತು ಹೋಗೋ ದಿವಸ ಇನ್ನೊಂದು 2 ಅವರ್ಸ್ಗೆ ಹೋಗ್ಬೇಕು ಅನ್ನೋವಾಗ ನೋಡಿದ್ವಿ ಬುಕ್ ಮಾಡೋಕ್ಕೆ. ತುಂಬ ಎಲ್ಲ ಕಡೆ ಓರಿಯನ್ ಮಾಲ್ ನೋಡಿದ್ವಿ, ಮಂತ್ರಿ ಮಾಲಲ್ಲಿ ನೋಡಿದ್ವಿ, ಎಲ್ಲೂ ಸಿಕ್ಕಲಿಲ್ಲ ನಮಗೆ. ಎಲ್ಲ ಫಿಲ್ಲಪ್ ಆಗೋಗಿತ್ತು. ಇಲ್ಲಿ ನಾವು ವೈಷ್ಣವಿಯಲ್ಲಿ ಬುಕ್ ಮಾಡಿದ್ದೀವಿ. ಹೋಗಿ ನೋಡ್ಕೊಂಡು ಬರಬೇಕು. ನಾನಿವತ್ತು ಫ್ಲಿಪ್ಕಾರ್ಟಿಂದ ಮುಳ್ಬಾಗಿಲು ತವ ತರಿಸಿದ್ದೀನಿ. ತುಂಬ ದಿವಸದಿಂದ ಅಂದ್ಕೊಂಡಿದ್ದೆ. ಎಲ್ಲ ಶಾಪ್ಸಲ್ಲೂ ನಾನು ನೋಡಿದೆ, ಮುಳ್ಬಾಗಿಲು ಮಾತ್ರ ಸಿಕ್ಕಿಲ್ಲ. ಬೇರೆ ತವ ಎಲ್ಲ ಸಿಕ್ತು ನನಗೆ. ನಾನ್ ಸ್ಟಿಕ್ ಅದೆಲ್ಲ ಸಿಕ್ಕಿತ್ತು. ನಾನು ತುಂಬ ಟ್ರೈ ಮಾಡಿದೆ. ಅಂದರೆ ಮುಳ್ಬಾಗಿಲು ದೋಸೆ ನಾರ್ಮಲ್ ತವೆಯಲ್ಲಿ ಮುಳ್ಬಾಗಿಲು ದೋಸೆ ಥರ ಅಂದರೆ ಕ್ರಿಸ್ಪಿ ಬರಲ್ಲ. ಅದಕ್ಕೋಸ್ಕರ ನಾನು ಫ್ಲಿಪ್ಕಾರ್ಟಲ್ಲಿ ನಮ್ಮ ತಂಗಿಯವ್ರು ತರಿಸ್ಕೊಂಡಿದ್ರು. ಅದಕ್ಕೋಸ್ಕರ ನಾನು ನೋಡಿ ಬುಕ್ ಮಾಡಿಕೊಂಡು ತರಿಸ್ಕೊಂಡಿದ್ದೀನಿ. ಇದು ಬಂದು ನಾನು ಮೀಡಿಯಮ್ ಸೈಜಲ್ಲಿ ತರಿಸಿರೋದು. ಸ್ಮಾಲ್ ಸೈಜ್ ಬರುತ್ತೆ, ಮೀಡಿಯಮ್ ಸೈಜ್ ಬರುತ್ತೆ, ಬಿಗ್ ಸೈಜ್ ಬರುತ್ತೆ. ನಾನು ಬಂದು ಮೀಡಿಯಮ್ ಸೈಜಲ್ಲಿ ತರಿಸಿರೋದು. ಇನ್ನು ಇವಾಗ ಹೋಟ್ಲಲ್ಲಿ ಎಲ್ಲ ನಿಮಗೆ ಹಾಕ್ತಾರಲ್ವ, ಅದಿನ್ನ ಚಿಕ್ಕ ಸೈಜಲ್ಲಿ ಬರುತ್ತೆ. ಇದು ಬಂದು ದೊಡ್ಡ ಸೈಜಲ್ಲೇ ಬರುತ್ತೆ. ಇದು ಸಾಕು ಅನ್ಸುತ್ತೆ, ನಾವೆಲ್ಲ ಯೂಸ್ ಮಾಡೋದಕ್ಕೆ ಇದು ಸಾಕು. ತುಂಬ ವೈಟಲ್ಲಿ ಬರುತ್ತೆ. ಅಂದರೆ 1 kg 100 ಗ್ರಾಮ್ ಬರುತ್ತೆ. ಚಿಕ್ಕದು ಬಂದು ನಿಮಗೆ 3/4 kg ಬರ್ಬೋದು ಅಷ್ಟೇ ಅನ್ಸುತ್ತೆ. ನಾನು ಇವಾಗ ಇದು ತರಿಸಿದ್ದೀನಿ. ಯಾವ ಥರ ಅನ್ನೋದು ಮುಂದಿನ ವೀಡಿಯೋಸಲ್ಲಿ, ಮುಳ್ಬಾಗಿಲು ದೋಸೆ ಯಾವ ಥರ ಮಾಡೋದು ಅನ್ನೋದು ಆ ವಿಡಿಯೋಲಿ ತೋರಿಸ್ತೀನಿ. ಇದು ನಂಗೆ ತುಂಬ ಇಷ್ಟ ಆಯಿತು. ಇವಾಗ ಇದು ಯಾವಾಗ ಬರುತ್ತೆ ಅನ್ನೋದು ಗೊತ್ತಿರಲಿಲ್ಲ. ನಾಳೆ ಮುಳ್ಬಾಗಿಲು ದೋಸೆಗೆ ಹಾಕಿ ನಾನು ಈ ಇದರಲ್ಲಿ ಮಾಡಿ ನೋಡಬೇಕು. ಇದು ಬಂದು ಐರನ್ ನೋಡಿ, ಇದು ಒಂದು ಐರನ್ ಬರುತ್ತೆ. ತುಂಬ ಜನ ಹೇಳ್ತೀರಾ ಆ ತವ ಯೂಸ್ ಮಾಡಬೇಡಿ, ಈ ಹೆಂಚು ಯೂಸ್ ಮಾಡೋಕ್ಕೆ ಹೋಗ್ಬೇಡಿ, ಆ ಹೆಂಚು ಯೂಸ್ ಮಾಡೋಕ್ಕೆ ಹೋಗ್ಬೇಡಿ, ಐರನ್ನಲ್ಲಿ ಯೂಸ್ ಮಾಡಿ ಅಂತಾರೆ. ಇವಾಗೆಲ್ಲ ಮಿಕ್ಸಿಂಗೇ ಬರೋದು, ತವ ಎಲ್ಲ ಮಿಕ್ಸಿಂಗ್ ಬರುತ್ತೆ. ಅದಕ್ಕೆ ಮೊನ್ನೆ ಒಂದು ಡಿಮಾರ್ಟ್ಗೆ ಹೋಗಿರೋದು ತೊಗೊಂಬಂದೆ. ಇವಾಗ ಒಂದು ತೊಗೊಂಡಿದ್ದೀನಿ. ನೋಡೋಣ ಯಾವ ಥರ ಬರುತ್ತೆ. ಟ್ರೈ ಮಾಡಿ ನಿಮಗೆ ಕಮೆಂಟಲ್ಲಿ ತಿಳಿಸ್ತೀನಿ, ಇಲ್ಲಾಂದರೆ ವಿಡಿಯೋನೇ ಅಪ್ಲೋಡ್ ಮಾಡ್ತೀನಿ. ಇದು ತರಿಸಿರೋದು ನಾನು ಫ್ಲಿಪ್ಕಾರ್ಟಲ್ಲಿ. ಬೇಕು ಅಂದರೆ ನಾನು ಶಾರ್ಟ್ ವಿಡಿಯೋ ಲಿಂಕ್ ಶೇರ್ ಮಾಡಿರ್ತೀನಿ, ನೋಡಿ ಚೆಕ್ ಮಾಡಿ ತೊಗೊಬೋದು. ನಾಳೆಗೆ ದೋಸೆಗೆ ಹಾಕಿದ್ದೀನಿ. ಇವತ್ತು ದೋಸೆಗೆ ಹಾಕಿದ್ದೀನಿ. ಇವಾಗ ರುಬ್ಬಿಟ್ಟು ಹೋಗೋಣ ಅಂದ್ಬಿಟ್ಟು. ಇನ್ನು ನಾವು ಮೂವಿ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ನಮಗೆ 11 o'clock ಆಗುತ್ತೆ. ಮೂವಿ ಆಗೋದೇ 9:30 10 ಗಂಟೆ ಆಗುತ್ತೆ. 7 o'clock ಇರೋದು ಮೂವಿ ಬಂದು. ಅದಕ್ಕೋಸ್ಕರ ರುಬ್ಬಿಟ್ಟು ಹೋಗ್ಬಿಟ್ರೆ ಬಂದು ಮಲ್ಕೊಳಕ್ಕೆ ಸರಿ ಹೋಗುತ್ತೆ. ಇಲ್ಲಾಂದರೆ ಬಂದು ರುಬ್ಬಬೇಕು. ಇವಾಗ ಥಂಡಿ ಅಲ್ವಾ, ಉಬ್ಬಲ್ಲ. ಅದಕ್ಕೋಸ್ಕರ ನಾನು ಇವಾಗೇ ಒಂದು 4 ಗಂಟೆ 4:15 ರುಬ್ಬೋಣ ಅಂದ್ಬಿಟ್ಟು ರುಬ್ತಾ ಇದ್ದೀನಿ. ಮಿಕ್ಸಿಗೆ ಹಾಕ್ತಾ ಇದ್ದೀನಿ. ನಾನು ಬಂದು ಇಡ್ಲಿಗೆ ಇನ್ನೊಂದ್ಸಲ ವಿಡಿಯೋ ತೋರಿಸ್ತೀನಿ. ತುಂಬ ಸ್ಮೂತಾಗಿ ಬರುತ್ತೆ ದೋಸೆ ಎಲ್ಲ. ನಾನು ಹಾಕಿರೋದು ದೋಸೆ ಇಡ್ಲಿ ಅಂತ ಇದ್ದೀನಿ. ನಾನು ಹಾಕಿರೋದು ದೋಸೆಗೆ. ನಾನು ಏನು ಮಾಡ್ತೀನಿ ಅಂದರೆ ಈ ಥರ 5 ಗ್ಲಾಸಷ್ಟು ಇದರಲ್ಲಿ ನಾನು 5 ಗ್ಲಾಸಷ್ಟು ಅಕ್ಕಿ ತೊಗೊತೀನಿ. 1 ಗ್ಲಾಸ್ ಉದ್ದಿನ ಬೇಳೆ ತೊಗೊತೀನಿ. 1 ಸ್ಪೂನ್ ಮೆಂತ್ಯ, ಅರ್ಧ ಗ್ಲಾಸಷ್ಟು ಅವಲಕ್ಕಿ, ಆಮೇಲೆ ಅರ್ಧ ಜಾರಷ್ಟು ನಾನು ಅನ್ನ ತೊಗೊತೀನಿ. ಅಂದರೆ ಇದರಲ್ಲಿ ಬಿಸಿ ಅನ್ನ, ಇದರಲ್ಲಿ ನಾವು ಇಷ್ಟು ಹಾಕೊಂಡ್ರೆ ಅರ್ಧ 3/4 ಜಾರಷ್ಟು ಅನ್ನ ತೊಗೊತೀನಿ. ಬಿಸಿ ಅನ್ನ ಹಾಕೊಂಡ್ರೆ ತುಂಬ ಸ್ಮೂತಾಗಿ ಬರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನನ್ನ ಕಮೆಂಟಲ್ಲಿ ತಿಳಿಸಿ. ಏನಾದ್ರು ಈ ರೆಸಿಪಿ ಬೇಕಂದರೆ, ದೋಸೆದು ಸ್ಮೂತಾಗಿ ದೋಸೆ ಬೇಕು ಅಂದರೆ ರೆಸಿಪಿ ಬೇಕಂದರೆ ನನ್ನ ಕಮೆಂಟಲ್ಲಿ ತಿಳಿಸಿ. ಮುಂದಿನ ವಿಡಿಯೋಲ್ಲಿ
ಯಾವ ಥರ ಕ್ಲಿಯರ್ ಆಗಿ ನಾನು ಮೆನ್ಷನ್ ಮಾಡ್ತೀನಿ ಮುಂದಿನ ವಿಡಿಯೋಸಲ್ಲಿ. ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಸ್ಮೂತ್ ಆಗಿರುತ್ತೆ. ನಾವು ಈ ಹಸಿಟ್ಟು ನಾವು ಫ್ರಿಜ್ಜಲ್ಲಿ 1 ವೀಕ್ ಸ್ಟೋರ್ ಮಾಡ್ಕೊಂಡು ಒಂದು ಬಾಕ್ಸಲ್ಲಿ ಹಾಕ್ಕೊಂಡು ನೀವು ದೋಸೆ ಹಾಕೊಂಡು ತಿಂದ್ರೂ ಸ್ಮೂತ್ ಆಗಿರುತ್ತೆ, ಏನೂ ಆಗಲ್ಲ, ಚೆನ್ನಾಗಿರುತ್ತೆ. ನಾನೇನು ಮಾಡ್ತೀನಿ ಅಂದರೆ, ಈ ದೋಸೆ ರುಬ್ಕೊಂಡಿರ್ತೀವಲ್ವ, ಈ ದೋಸೆ ಹಸಿಟ್ಟು ರುಬ್ಕೊಂಡು ರುಬ್ಕೊಂಡಿರ್ತೀವಿ, ಉಬ್ಬತ್ತೆ. ರಾತ್ರಿ ರಾತ್ರಿ ಇವಾಗೆ ನಾನು ಉಪ್ಪು ಹಾಕಿ ಇಟ್ಬಿಡ್ತೀನಿ, ಉಬ್ಬಿರತ್ತೆ. ನಾವು ಬೆಳಿಗ್ಗೆ ದೋಸೆ ಹಾಕೊಬೇಕಲ್ವ, ಫಸ್ಟು ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದೊಂದು ಬಾಕ್ಸಲ್ಲಿ ನಾನು ಈ ಟಿಪ್ಸ್ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ. ಇದು ನಾನು ಇವಾಗ ಈ ಥರ ಒಂದೊಂದು ಬಾಕ್ಸಲ್ಲಿ ನಾನು ಸ್ಟೀಲ್ ಬಾಕ್ಸಲ್ಲಿ ತೆಗ್ದಿಕ್ತೀನಿ. ಅಂದರೆ ಪ್ಲಾಸ್ಟಿಕ್ ಬಾಕ್ಸು ಬೇಗ ಹೊಟ್ಟೋಗುತ್ತೆ. ನಾನು ನೋಡ್ದಂಗೆ ನಾನು ಸ್ಟೀಲ್ ಬಾಕ್ಸಲ್ಲಿ, ಈ ಥರ ಬಾಕ್ಸಲ್ಲಿ ಫಸ್ಟ್ ನಮ್ಗೆ ಇವಾಗ ಎಷ್ಟು ಬೇಕೋ ನಾನು ಅಷ್ಟು ಮಾತ್ರ ಇಟ್ಕೊಂಡು, ಮಿಕ್ಕಿರೋದೆಲ್ಲ ಫಸ್ಟೇ ನಾನು ಬಾಕ್ಸಲ್ಲಿ ಹಾಕಿ ಎತ್ತಿಕ್ಬಿಡ್ತೀನಿ, ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಬಿಡ್ತೀನಿ. ಯಾವಾಗ ಬೇಕೋ ಅವಾಗ ಮಾತ್ರ ನಾನು ದೋಸೆ ಹಾಕ್ಕೊತೀನಿ, ಚೆನ್ನಾಗೂ ಇರುತ್ತೆ. ನಮಗೆ ನೈಟ್ ಹೊತ್ತು ಒಂದೊಂದ್ಸಲ ದೋಸೆ ಇರಲೇಬೇಕು, ನಾರ್ಮಲ್ ಟೈಮಲ್ಲಿ ಇರಬೇಕು, ಒಂದೊಂದು ಸಾಂಬಾರಿಗೆ ದೋಸೆ ಇರಬೇಕು. ಅದಕ್ಕೋಸ್ಕರ ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊತೀನಿ, ಯಾಕಂದರೆ ನಮಗೆ ದೋಸೆ ಹಸಿಟ್ಟು ಇರಬೇಕು ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿ ಹಾಕ್ಕೊಂಡೆ ನಾನು ಮಾಡೋದು. ಸೊ ಯಾವಾಗ ಅಷ್ಟು ನಾನು ಕಮ್ಮಿನೇ ಹಾಕೋಕ್ಕಾಗ ಹೋಗಲ್ಲ. ಬರೀ ನಾವಿರೋದು 5 ಜನಕ್ಕೆ ನಾನು ಇಷ್ಟ ಹಾಕ್ತೀನಿ. ಈ ವಿಡಿಯೋ ಏನಾರ ಬೇಕು ಅಂದರೆ ನಾನು ಕಮೆಂಟಲ್ಲಿ ತಿಳಿಸಿ, ನಾನು ಮುಂದಿನ ವಿಡಿಯೋಲಿ ಕ್ಲಿಯರಾಗಿ ನಾನು ಮೆನ್ಷನ್ ಮಾಡ್ತೀನಿ. ನೋಡಿ, ನಾನು ಇಷ್ಟು ಅನ್ನ ಹಾಕ್ಕೊಂಡಿದ್ದೀನಿ. ಈ ಬಿಸಿ ಬಿಸಿ ಅನ್ನ ಬಿಸಿ ಮಾಡಿಕೊಂಡು ಚೆನ್ನಾಗಿ ಕುದಿಸಿ, ಅಂದರೆ ಬಿಸಿ ಅನ್ನನಾಗಲಿ ತಣ್ಣಗಿರೋ ಅನ್ನನಾಗಲಿ ಮಧ್ಯಾಹ್ನ ಮಾಡಿರ್ತೀರಲ್ವ, ಅದೇ ಅನ್ನ ಚೆನ್ನಾಗಿ ಬಾಯ್ಲ್ ಮಾಡಿಬಿಟ್ಟು ಸ್ವಲ್ಪ ಬೆಚ್ಚಗೆ, ನೋಡಿ ಇವಾಗ ಇಷ್ಟು ಬೆಚ್ಚಗಿರತ್ತಲ್ವ, ಉಬ್ಬತ್ತೆ, ಬೇಗ ಉಬ್ಬತ್ತೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಬಿಸಿ ಇದ್ದಂಗೆ ನಾನು ಮಿಕ್ಸಿಗೆ ಹಾಕ್ಕೊತೀನಿ, ಚೆನ್ನಾಗಿ ಬರುತ್ತೆ, ನಿಮಗೆ ಸ್ಮೂತಾಗಿ ಬರುತ್ತೆ. ಇವಾಗ ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ, ಈ ಅಕ್ಕಿ ಹಸಿಟ್ಟು ತೊಗೊಂಡು ಅದಕ್ಕೆ ನೀರು ಹಾಕ್ಕೊಂಡು ಗಂಜಿ ಮಾಡಿ ಹಾಕ್ತಾರೆ. ಅದು ಸ್ವಲ್ಪ ರಿಸ್ಕ್ ಆಗುತ್ತೆ, ಅದೆಲ್ಲ ಗಡ್ಡೆಗಳಾಗುತ್ತೆ, ತುಂಬ ಮಿಕ್ಸ್ ಮಾಡೋದು ಕಷ್ಟ ಆಗುತ್ತೆ. ಅದ್ರ ಬದಲು ನೀವು ಅನ್ನನ ಮಿಕ್ಸಿಗೆ ಹಾಕ್ಕೊಬೋದು. ನಾನು ಇದು ಅನ್ನ ರುಬ್ಕೊಂಡಿದ್ದೀನಿ, ಮತ್ತು ಇವಾಗ ನಾನು ಅಕ್ಕಿ ಹಾಕ್ಕೊತಾ ಇದ್ದೀನಿ. ಪ್ರತಿಯೊಂದು ಒಂದೇದರಲ್ಲಿ ನಾನು ಮಿಕ್ಸ್ ಮಾಡ್ಕೊತೀನಿ, ಯಾವುದು ನಾನು ಬೇರೆ ಬೇರೆ ಮಿಕ್ಸ್ ಮಾಡ್ಕೊಳಕ್ಕಾಗಲ್ಲ. ಇಡ್ಲಿಗೂ ಅಷ್ಟೇ, ದೋಸೆಗೂ ಅಷ್ಟೇ, ನಾನು ಒಂದೇ ಇದರಲ್ಲಿ ಮಿಕ್ಸ್ ಮಾಡಿಕೊಂಡು ಹಾಕ್ಕೊತೀನಿ. ಮತ್ತು ನಾನು ನೀರು ಮಾತ್ರ ನಾನು ಬೇರೆ ಹಾಕ್ಕೊಳಕ್ಕೆ ಹೋಗಲ್ಲ. ನಾನು ಉದ್ದಿನ ಬೇಳೆದು ನೋಡಿ ಇದರಲ್ಲೇ ಇರುತ್ತೆ, ಮೇನ್ ಬಂದು ನಾವು ಕ್ಲೀನಾಗಿ ವಾಶ್ ಮಾಡ್ಕೊಂಬಿಟ್ಟು ಇದೇ ನೀರು, ನಾವು ಚೆನ್ನಾಗಿರೋ ನೀರು ಮಿಕ್ಸಿಗೆ ಹಾಕ್ಕೊತೀವಲ್ವ, ಅದೇ ನೀರಲ್ಲೇ ನಾವು ಮಿಕ್ಸಿಗೆ ಹಾಕ್ಕೊಂಡ್ರೆ ಅವಾಗೇ ನಿಮಗೆ ದೋಸೆ ಚೆನ್ನಾಗಿ ಬರೋದು. ನಾನು ಇದೇ ನೀರು ಹಾಕ್ಕೊಂಡೆ. ಇವಾಗ ನಾನು ರುಬ್ಬಕ್ಕೆ ನಾನು ಉಪ್ಪು ಹಾಕ್ಕೊಂಬಿಟ್ಟಿದ್ದೀನಿ. ಫಸ್ಟೇ ಉಪ್ಪು ಹಾಕ್ಕೊಂಬಿಟ್ರೆ ಮಿಕ್ಸ್ ಆಗೋಗುತ್ತೆ, ಕ್ಲೀನಾಗಿ ಮಿಕ್ಸ್ ಆಗುತ್ತೆ. ಅದಕ್ಕೋಸ್ಕರ ಉಪ್ಪು ಹಾಕ್ಕೊಂಡು ಮಿಕ್ಸಿ ಎಲ್ಲ ಹಾಕ್ಕೊಂಡಿರೋದಾಯಿತು. ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ನೀವು ಸೌಟೆಲ್ಲನ ಮಿಕ್ಸ್ ಮಾಡ್ಕೊಬೋದು, ಇಲ್ಲಾಂದರೆ ಕೈಯೆಲ್ಲನ ಮಿಕ್ಸ್ ಮಾಡ್ಕೊಬೋದು. ಕೈಯಲ್ಲಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಉಬ್ಬತ್ತೆ ಅಂತೀವಿ, ಅಂದರೆ ಕೈಯಿಂದು ಶಾಖ ಇರತ್ತಲ್ವ, ಅದು ಉಬ್ಬತ್ತೆ ಅಂತಾರೆ ಎಲ್ಲರೂ. ಅದಕ್ಕೋಸ್ಕರ ಕೈಯಲ್ಲಿ ಕ್ಲೀನಾಗಿ ಕಲಸಿ ಒಂದು ತಟ್ಟೆ ಕ್ಲೋಸ್ ಮಾಡಿಕೊಂಡು, ಗ್ಯಾಪ್ ಇರಬಾರ್ದು, ತಟ್ಟೆ ಕ್ಲೋಸ್ ಮಾಡಿರೋದು ಗ್ಯಾಪ್ ಇರಬಾರ್ದು, ಕ್ಲೀನಾಗಿ ಕ್ಲೋಸ್ ಮಾಡಿಕೊಂಡು ಇಟ್ಕೊಂಡ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಚೆನ್ನಾಗಿ ಉಬ್ಬಿರತ್ತೆ. ನಾಳೆ ಇಡ್ಲಿ ದೋಸೆ ಮಾಡ್ಕೊಬೇಕು. ಇವಾಗ ನಾವು ಇನ್ನೇನು ನಮ್ಮ ಯಜಮಾನ್ರು ಬರ್ತಾರೆ, ಬರೋ ಅಷ್ಟೊತ್ತಿಗೆ ಸ್ವಲ್ಪ ಮನೇಲೆಲ್ಲ ಮೆಸಿ ಇರತ್ತಲ್ವ, ಅದೆಲ್ಲ ಕ್ಲೀನ್ ಮಾಡಿ ಟಿವಿ ಎಲ್ಲ ಆಫ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಬಂದಿದ ತಕ್ಷಣ ಇನ್ನೇನು ಪೂಜೆ ಮಾಡಿಬಿಟ್ಟು ಮನೆ ಹೋಗ್ಬೇಕು, ಟೈಮ್ ಆಗ್ತಾಯಿತ್ತು. ಇನ್ನು ಬೇಗ ಬರ್ತೀನಿ ಅಂತ ಇದ್ರು, ಇವತ್ತು ಸ್ವಲ್ಪ ಲೇಟ್ ಆಯ್ತು. ಎಲ್ಲನೂ ಹೋಗಬೇಕು ಅನ್ನೋಗೆ ಕಸ್ಟಮರ್ಸ್ ಜಾಸ್ತಿ ಬರೋದು ಶಾಪಲ್ಲಿ. ಅದಕ್ಕೋಸ್ಕರ ಇವಾಗ ನಮ್ಮ ಯಜಮಾನ್ರು ಬಂದರು, ರೆಡಿ ಆದರು, ನನ್ನ ಮಗ ಎಲ್ಲ ರೆಡಿ ಆದರು, ನನ್ನ ಮಗಳು ಅಲ್ಲಿಂದ ಬರ್ತಾರೆ. ನಾನಿವತ್ತು ರೆಡಿಯಾಗಿ ದೇವ್ರನ್ನ ಮುಗಿದ್ಬಿಟ್ಟು ಹೋಗ್ತಾ ಇದ್ದೀವಿ. ನಮ್ಮ ಮಗ ಏನೋ ಆಡ್ಕೊತಾ ಇದ್ದ ನಾನು ಏನಾನ ವೀಡಿಯೋಸ್ ಡೈರೆಕ್ಟಾಗಿ ಮಾತಾಡ್ತಾ ಇದ್ರೆ ಸ್ವಲ್ಪ ಆಡ್ಕೊತಾ ಇರ್ತಾನೆ, ಸುಮ್ಮನೆ ಇರಲ್ಲ. ಅವನಂತೂ ಮಾತಾಡೋದೇ ಇಲ್ಲ, ನನ್ನೂ ಮಾತಾಡೋಕೆ ಬಿಡಲ್ಲ, ಆ ಥರ ಮಾಡ್ತಾನೆ. ನೋಡಿ ಇವಾಗ ಆಡ್ಕೊಂಡು ಹೋಗ್ತಾ ಇರೋದವನು ನನ್ನ ಮಗ. ಅದಕ್ಕೋಸ್ಕರ ಸೌಂಡ್ ಬೇರೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಡೈರೆಕ್ಟ್ ವಾಯ್ಸ್ ಕೊಟ್ಟಿರೋದೇ ನನ್ನ ಮಗ ಬಿಟ್ಟಿಲ್ಲ ಮಾತಾಡೋಕ್ಕೆ. ಇವಾಗ ನಾವು ಇನ್ನೇನು ವೈಷ್ಣವಿಗೆ ಬಂದಿದ್ದೀವಿ. ಮಿನಿಮಮ್ 1 1/2 ಅವರ್ ಆಗುತ್ತೆ ನಾವು ಬರೋಷ್ಟೊತ್ತಿಗೆ. ಯಶವಂತಪುರದ ಹತ್ರ ಇರೋದು. ಇವಾಗ ಹೋಗ್ಬೇಕು. ಟಿಕೆಟ್ಸ್ ಎಲ್ಲ ಬುಕ್ ಆಗೈತೆ. ಅಂದರೆ ಹತ್ರದಲ್ಲಿರೋದು, ಅಂದರೆ 2ನೇ ಲೈನಲ್ಲಿರೋದು, ನಮಗೆ ಸೀಟ್ಸು ಸಿಕ್ಕಿರಲಿಲ್ಲ. ಇವಾಗ ಪಾರ್ಕಿಂಗ್ ಮಾಡಿ ಹೋಗ್ತಾ ಇದ್ವಿ. ಇನ್ನೇನು ಅವರು ಬರ್ತಾರೆ. ನಮ್ಗೆ ಇನ್ನೊಂದು 20 ಮಿನಿಟ್ಸ್ ಟೈಮ್ ಐತೆ. ಅದಕ್ಕೋಸ್ಕರ ನನ್ನ ಮಗಂದು ಇನ್ನೇನು ಬರ್ತಡೇ ಬಂತು. ಅವನದು ಜನವರಿ 30ನೇ ತಾರೀಕು ಬರ್ತಡೇ. ಅವನಿಗೆ ಬಟ್ಟೆ ಶಾಪಿಂಗ್ ಹೋಗ್ಬೇಕು ಅಂದ್ಕೊಂಡಿದ್ವಿ. ಒಂದು ಸ್ವಲ್ಪ ಟೈಮ್ ಇದ್ದರೆ ಹೋಗಿ ಶಾಪಿಂಗ್ ಮಾಡಿಬಿಡೋಣ ಅಂದ್ಬಿಟ್ಟು ಜಸ್ಟ್ ಹಂಗೆ ಮಾತಾಡಿಕೊಂಡು ಹೋಗಿ ನೋಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ.
ಇವಾಗ ತಿರ್ಗಾ ಅಂದ್ರೆ ತಿರ್ಗಾ ಇನ್ನೊಂದ್ ದಿವಸ ಬರ್ಬೇಕು ನನ್ನ ಮಗನ್ ಕರ್ಕೊಂಡು. ಅದಕ್ಕೋಸ್ಕರ ಸ್ವಲ್ಪ ನೋಡೋಣ ಸಿಕ್ಕಿದ್ರೆ ತಗೊಳ್ಳೋಣ ಅಂದ್ಬಿಟ್ಟು ಬಂದಿದ್ದೀವಿ. ಬಟ್ಟೆ ಎಲ್ಲ ಚೆನ್ನಾಗಿತ್ತು. ಟ್ರಯಲ್ ಮಾಡ್ತಾವನೆ. ಟ್ರಯಲ್ ಮಾಡ್ಕೊಂಡು ತಗೊಂತಾವನೆ. ಎಷ್ಟಾಗತ್ತೋ ಅಷ್ಟು ನೋಡ್ಕೊಂಡು ಕುಂತವ್ರೆ. ಯಾಕಂದ್ರೆ ನಮ್ಮ ಯಜಮಾನ್ರಿಗೆ ವಿಡಿಯೋ ಮಾಡಕ್ ಕೊಟ್ರೆ ವಿಡಿಯೋ ಅವ್ರು ಮಾಡೇ ಇಲ್ಲ. ಫ್ರಂಟ್ ವಿಡಿಯೋ ಮಾಡ್ಕೊಂಡು ಇದ್ಬಿಟ್ಟವ್ರೆ. ಅಂದ್ರೆ ನನ್ನ ಮಗಳು ಮಾಡ್ತಾ ಇದ್ಲು, ಇಲ್ಲಾಂದ್ರೆ ನಾನು ಮಾಡ್ತಾ ಇದ್ದೆ ವಿಡಿಯೋಸ್. ಅಷ್ಟೊಂದು ಮಾಡಕ್ ಹೋಗಲ್ಲ ನಮ್ಮ ಯಜಮಾನ್ರು. ಅವನೆಲ್ಲ ಒಂದಷ್ಟು ಶರ್ಟ್ ತಗೊಂಡ. ಎಲ್ಲ ನಾರ್ಮಲ್ ಈ ನಡುವೆ ಎಲ್ಲ ಮದ್ವೆ ಬಟ್ಟೆ ಎಲ್ಲ ಡ್ರೆಸ್ಸಸ್ ಅಂದ್ರೆ ಕುರ್ತಾ ಸೂಟ್ ಅದೆಲ್ಲ ಇತ್ತು. ನಾರ್ಮಲ್ ಶರ್ಟ್ಸ್ ಪ್ಯಾಂಟ್ ತಗೊಳ್ಳೋಣ ಅನ್ಬಿಟ್ಟು. ಇನ್ನೇನ್ ಬಾಯ್ಸ್ಗೆ ಇನ್ನೇನ್ ಸಿಕ್ಕತ್ತೆ, ನಮ್ಗೆ ಆದ್ರೆ ಲೆಹಂಗಾ ಪ್ರತಿಯೊಂದು ಸಿಕ್ಕತ್ತೆ. ಅವ್ರಿಗೆ ಬರೀ ಶರ್ಟ್ ಪ್ಯಾಂಟು 3-4 ತಗೊಬೇಕಷ್ಟೇ. ಎಲ್ಲ ಒಂದಷ್ಟು ಶಾಪಿಂಗ್ ಆಯ್ತು. ಟೈಮ್ ಆಗೋಯ್ತು. ಇನ್ನೇನ್ ಮೂವಿ ಸ್ಟಾರ್ಟ್ ಆಗ್ಬಿಟ್ಟೈತೆ. ನಾವು ಬೇಗ ಬಿಲ್ ಮಾಡಿ ಬೇಗ ಬಿಲ್ ಮಾಡಿ ಅಂತ ಇದ್ವಿ. ಅವ್ರದ್ದು ಲೈನ್ ಬೇರೆ ಇತ್ತಲ್ವಾ, ಅದಕ್ಕೋಸ್ಕರ ಆದಷ್ಟು ಬೇಗ ಬಿಲ್ ಮಾಡಿಕೊಟ್ರು. ನನ್ನ ಮಗ ಅವ್ರು ಬಂದರು. ಹೋಗಿದ ತಕ್ಷಣ ಮೂವಿ ಸ್ಟಾರ್ಟ್ ಆಗೋಗಿತ್ತು. ತುಂಬ ಡಿಸಪಾಯಿಂಟ್ ಆಗೋಯ್ತು, ಬೇಜಾರಾಗೋಯ್ತು. ಹೋದ್ರೆ ಸ್ಟಾರ್ಟಿಂಗ್ ಮೂವಿಯಲ್ಲೇ ಹೋಗ್ಬೇಕು ಅನಿಸ್ಬಿಡ್ತು. ಮೂವಿಗೆ ಬಂದ್ವಿ. ಇನ್ನೇನು ಮೂವಿ ವಾಚ್ ಮಾಡಬೇಕು. ಚಿರಂಜೀವಿ ಮೂವಿ ತುಂಬ ಚೆನ್ನಾಗಿತ್ತು. ಇನ್ನೊಂದ್ಸಲ ನೋಡಬೇಕು ಅನಿಸ್ತಾ ಇತ್ತು, ಅಷ್ಟು ಚೆನ್ನಾಗಿತ್ತು. ಇವಾಗ ಇಂಟರ್ವಲ್ ಬಂತು. ಸ್ನ್ಯಾಕ್ಸ್ ತೊಗೊಂಬರಕ್ಕೆ ಹೋಗವ್ರೆ. ನೋಡಿಕೊಂಡು ಹೋಗ್ಬೇಕು. ಮೂವಿ ಮುಗಿಸ್ಕೊಂಡು ಇಲ್ಲಿ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಇವಾಗ ಊಟ ಮಾಡ್ಕೊಂಡು ಹೋಗ್ಬೇಕು. ರಶ್ ಇದ್ರು. ಇಲ್ಲಿ ಕ್ಲೋಸಿಂಗ್ ಟೈಮು 10:30ಗೆಲ್ಲ ಕ್ಲೋಸ್ ಆಗೋಗುತ್ತೆ. ನಾವು ಬರೋಷ್ಟೊತ್ತಿಗೆ 10:20 ಇತ್ತು. ಅದಕ್ಕೋಸ್ಕರ ಇವಾಗ ನಮ್ಮದೇ ಲಾಸ್ಟು. ಇನ್ನೇನು ಊಟ ಮಾಡಿಕೊಂಡು ಹೋಗಬೇಕು. ಸ್ನ್ಯಾಕ್ಸೇ ಜಾಸ್ತಿ ಆಗುತ್ತೆ. ಸ್ವಲ್ಪ ಸ್ವಲ್ಪ ಊಟ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಇಲ್ಲಿಗೆ ಬಂದಿದ್ದೀವಿ. ನಾನು ನನ್ನ ಮಗಳನ್ನ ಗಂಡನ ಮನೆಗೆ ಕಳಿಸ್ಕೊಡೋ ವಿಡಿಯೋ ಲಾಸ್ಟ್ ಅಪ್ಲೋಡ್ ಮಾಡಿರೋದು 4 ದಿವಸ ಆಗೋಯ್ತು. ನಾನು ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಆಗಲಿಲ್ಲ. ಯಾಕಂದರೆ ಆ ವಿಡಿಯೋಸ್ ಬಂದು ಕಂಟಿನ್ಯೂ ವಿಡಿಯೋ ಹಾಕಬೇಕಾಗಿತ್ತು. ಆ ವಿಡಿಯೋ ಬಂದು ನಮ್ಮ ತಮ್ಮನ ಫೋನಲ್ಲಿತ್ತು. ಅದಕ್ಕೆ ನಾನು ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ. ಅವರು ಬಂದಿಲ್ಲ. ಆ ವಿಡಿಯೋಸ್ ಎಲ್ಲ ಅವ್ರ ಹತ್ರ ಐತೆ. ನನಗೂ ಗೊತ್ತಾಗಲಿಲ್ಲ. ನನ್ನ ಮಗನ ಫೋನಲ್ಲಿ ಶಾರ್ಟ್ ವಿಡಿಯೋಸ್ ಇತ್ತು. ಅದಕ್ಕೋಸ್ಕರ ಸ್ವಲ್ಪ ಆ ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ಬೇರೆ ವಿಡಿಯೋಸ್ ಅಪ್ಲೋಡ್ ಮಾಡೋಣ ಅಂದ್ಬಿಟ್ಟು ಇಷ್ಟು ದಿವಸ ನೋಡಿದೆ. ಅದಾಗಲಿಲ್ಲ. ಅದಕ್ಕೋಸ್ಕರ ಈ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋ ಬಂದು ಗಂಡನ ಮನೆ ತುಂಬಿಸ್ಕೊಂಡಿರೋ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಯಾರು ಮಿಸ್ ಮಾಡಿದ್ರೆ ನಾಳೆ ವಿಡಿಯೋ ವಾಚ್ ಮಾಡಿ. ಒಬ್ರು ಕಮೆಂಟಲ್ಲಿ ಅಕ್ಕ ಲಾಗ್ಸ್ ಹಾಕಿ ಅಂತ ಕೇಳಿದ್ದೀರಾ, ಅದಕ್ಕೋಸ್ಕರ ಇದು ಅವ್ರಿಗೆ ಆನ್ಸರ್ ಕೊಡ್ತಾ ಇದ್ದೀನಿ. ನಾರ್ಮಲ್ ವಿಡಿಯೋಸ್ ಎಲ್ಲ ಐತೆ, ನೋಡ್ಬೋದು. ಇದು ಕಂಟಿನ್ಯೂ ವಿಡಿಯೋ ಹಾಕೋಣ ಅಂದ್ಬಿಟ್ಟು ನಾನು ಇಷ್ಟು ದಿವಸ ಕಾಯ್ದಿದ್ದೀನಿ. ತಿನ್ನು ಬೇಗ ವಿಡಿಯೋ ಮಾಡ್ತಾ ಇದ್ದೀನಿ. ರೆಸ್ಟೋರೆಂಟಲ್ಲಿ ಊಟ ಮುಗಿಸ್ಕೊಂಡು ಇದು ಮಾರನೇ ದಿವಸ ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೆಳಗ್ಗೆ ನೆನ್ನೆ ಹಸಿಟ್ಟು ರುಬ್ಬಿಟ್ಟು ಬಂದಿರೋದು. ಇವತ್ತು ದೋಸೆ ಎಲ್ಲ ಚೆನ್ನಾಗಿ ಉಬ್ಬಿಟ್ಟಿತ್ತು. ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಬಾಕ್ಸಲ್ಲಿ, ಸ್ಟೀಲ್ ಬಾಕ್ಸಲ್ಲಿ ತೆಗ್ದು ಇಡ್ತಾ ಇದ್ದೀನಿ. ಇವಾಗ ಎಷ್ಟು ಬೇಕಷ್ಟು ಇಟ್ಕೊಂಡು ಮಿಕ್ಕಿರೋದು ಫ್ರಿಜ್ಜಲ್ಲಿ ಎತ್ತಿಕ್ಕೊತೀನಿ. ಇವಾಗ ಟಿಫನ್ಗೆ ಬಂದು ನಾನು ದೋಸೆ ಮಾಡ್ಕೊತಾ ಇದ್ದೀನಿ. ಮಸಾಲೆ ದೋಸೆ ಇವತ್ತು. ನಾನು ಮೊನ್ನೆ ರೀಸೆಂಟಾಗಿ ನಾನು ಕುಕ್ಕರ್ಗಳೆಲ್ಲ ತೊಗೊಂಬಂದಿದ್ದೆ. ಇನ್ನು ಯೂಸ್ ಮಾಡಿರಲಿಲ್ಲ. ಇವಾಗ ಬಂದು ನಾವು ಇವತ್ತು ಮಂಗಳವಾರ ದೇವ್ರಿಗೆ ಫಸ್ಟು ಬಂದು ದೇವ್ರಿಗೆ ಅನ್ನಕ್ಕಿಡೋಣ, ಅನ್ನ ಮಾಡೋಣ ಅಂದ್ಬಿಟ್ಟು ಹೊಸ ಕುಕ್ಕರಲ್ಲಿ ಇವಾಗ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಕುಕ್ಕರ್ ನೋಡೋಕೆ ತುಂಬ ಚೆನ್ನಾಗಿತ್ತು. ಅಂದರೆ ಅರ್ಧ kg ಅನ್ನ ರೈಸ್ ಮಾಡ್ಬೋದು. ನಾರ್ಮಲ್ ಒಂದು 5 ಜನಕ್ಕೆ ಆಗೋಷ್ಟು ಅಡುಗೆ ಮಾಡ್ಕೊಬೋದು. ಚೆನ್ನಾಗಿತ್ತು ಕುಕ್ಕರ್, ಇಷ್ಟ ಆಯಿತು. ಎಷ್ಟು ಕುಕ್ಕರ್ ಇದ್ರೂ ಒಂದು ಮನೆಗೆ ಸಾಕಾಗಲ್ಲ. ಅಷ್ಟು ಕುಕ್ಕರ್ ನಮ್ಮ ಮನೇಲಂತೂ ಲೆಕ್ಕನೇ ಇಲ್ಲ. ಅಷ್ಟೊಂದು ಕುಕ್ಕರ್ಗಳೈತೆ. ದೊಡ್ಡದ್ರಿಂದ ಚಿಕ್ಕದ್ರಲ್ಲೂ ಚಿಕ್ಕದ್ರವರೆಗೂ ಕುಕ್ಕರ್ ಐತೆ. ಇವಾಗ ಅದು ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಅನ್ನಕ್ಕೆ ರೈಸ್ಗೆ ಇಡಬೇಕು.
ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನಾಳೆ ವಿಡಿಯೋ ಯಾರು ಮಿಸ್ ಮಾಡ್ದಿರ ವಾಚ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.